ಮಾರ್ಜಿನ್ ಕಡಿಮೆ ಮಾರ್ಜಿನಲ್ಲಿ ನಾವು ಬರ್ತೀವಿ, ಮುಂಚಿನಷ್ಟು ಸುಲಭ ಇಲ್ಲ ಅನ್ನೋ ಮಾತುಗಳು ನಿಮ್ಮ ಪಕ್ಷದ ವಕ್ತಾರರು ಹೇಳ್ತಾರೆ, ನಾಯಕರು ಹೇಳ್ತಾರೆ, ಮೀಡಿಯಾ ಮುಂದೆನೂ ಹೇಳ್ತಾರೆ, ಕ್ಯಾಮ್ರಾ ಮುಂದೆ ಹೇಳ್ಕೊಂಡು ಬಂದಿದ್ದಾರೆ. ಈಗ ಅದನ್ನ ನೀವು ಬೇರೆ ಥರ ಹೇಳೋದು ಅಷ್ಟು ಉಚಿತ ಅಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆ ಈ ಬಾರಿ ಅಷ್ಟೊಂದು ಕಷ್ಟ ಆಯ್ತು ಅಂತ ಅನ್ನಿಸ್ತು ನಿಮಗೆ? ಅಲ್ಲ, ಕಷ್ಟ ಏನಾಗಿಲ್ಲ. ಅಲ್ಲ, ಈಗ ಯಾವಾಗಲೂ ಆಡಳಿತ ಪಕ್ಷ ಇರುವಾಗ ಚುನಾವಣೆ ಬಂದರೆ, ಉಪಚುನಾವಣೆಗಳು ಬಂದಾಗ ಈಸಿಯಾಗಿ ಗೆಲ್ತಾರೆ ಬಿಡ್ರಿ, ರೂಲಿಂಗ್ ಪಾರ್ಟಿ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಸ್ವಲ್ಪ ಆಟ ಆಡಿಸ್ಬಿಡ್ತಲ್ಲ, ಅಂತೂ ಇಂತೂ ಜಯ ಸಾಧಿಸಿದ್ರು ಅನ್ನೋ ಪರಿಸ್ಥಿತಿಗೆ ಬಂದ್ರಲ್ಲ, ಕಾರಣ ಏನು? ಇಲ್ಲ ನೋಡಿ, ಹಲವಾರು ಕಾರಣಗಳು ಇರ್ಬೋದು. ಸ್ಪೆಸಿಫಿಕ್ ಆಗಿ ಹೇಳಲ್ಲ, ಹಲವಾರು ಕಾರಣಗಳು ಇರ್ಬೋದು. ಇವತ್ತು ನಾವು ಏನು ಜನಪರ ಆಡಳಿತವನ್ನು ಕೊಟ್ಟಿದ್ದೀವಿ, ಜನ ನಮ್ಮ ಕೈಯನ್ನು ಹಿಡಿದಿದ್ದಾರೆ. ಆದ್ರೆ ಅದು ಒಂದು ಜಾತಿ ಸಮೀಕರಣ ಇರ್ಬೋದು, ಅಲ್ಲ ಬೇರೆ ಬೇರೆ ಕಾರಣಗಳು ಇರ್ಬೋದು. ಕಮ್ಮಿ ಆಗಿದೆ, ಆದ್ರೆ ಯಾಕೆ ಕಮ್ಮಿ ಆಯ್ತು ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸ್ಕೊತೀವಿ. ಅಲ್ಲ, ಹಿಂಗೆ ನೀವು ಇಷ್ಟು ಹೇಳಿದ್ರೆ ಎಲ್ರಿಗೂ ಮುಗಿದೋಗ್ಬಿಡುತ್ತಲ್ಲ, ಅದು ಏನೇನು ಸರಿಪಡಿಸ್ಕೊತೀರಾ ಅಂತ. ಅಲ್ಲ ಅದು ನಮ್ಮ ಆಂತರಿಕ ನಾವು ಮಾಡ್ತೀವಿ. ಆಂತರಿಕ ಇಷ್ಟು ಬಹಿರಂಗವಾಗಿ ಅಲ್ಲ, ರಾಜೀನಾಮೆ ತಗೋತಾರೆ, ನಿಮ್ಮ ಅಲ್ಪಸಂಖ್ಯಾತ ಘಟಕನ ವಜಾ ಮಾಡಿದ್ದಾರೆ, ನಿಮ್ಮನ್ನ ಪ್ರಶ್ನೆ ಮಾಡೋ ಒಂದು ಧೈರ್ಯ ನಿಮ್ಮ ಎದೆಗಾರಿಕೆ ಇಲ್ಲ ನಿಮ್ಮ. ಓಕೆ, ಈಗ ಆಯ್ತು, ಆ ರೀತಿಯಾದಂಥ ನಿಮ್ಮ ಆಂತರಿಕ ಭಿನ್ನಮತ ಓಕೆ ಇದೆ ಅಂತ ಒಪ್ಕೋತಿದ್ರಲ್ಲ, ಅದು ಫೈನ್. ಈಗ ಎಐಸಿಸಿ ನೋಡಿ, ಒಂದು ಕುಟುಂಬದಲ್ಲಿನೇ ಭಿನ್ನಾಭಿಪ್ರಾಯ ಇರುತ್ತೆ. ಸೋಲು ಗೆಲುವು ಸಾಮಾನ್ಯ. ನಮ್ದು ಪಕ್ಷ ದೊಡ್ಡ ಪಕ್ಷ, ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ನಮ್ಮ ಪಕ್ಷದ ಆಂತರಿಕ ವೇದಿಕೆಗಳಲ್ಲಿ ನಾವು ಕೂತ್ಕೊಂಡು ಅದನ್ನ ಕರೆಕ್ಟ್, ಆಫ್ ಕೋರ್ಸ್ ಐ ವಿಲ್ ಅಗ್ರಿ ವಿತ್ ದಟ್. ಯಾಕಂದ್ರೆ ಸೋಲು ಗೆಲುವು ಸಾಮಾನ್ಯ, ನಾವು ಸೋಲ್ತಾನೆ ಇದ್ರೆ ನಮಗಿನ್ ಸಮಸ್ಯೆ ಏನು ಅಲ್ವಾ, ಅದನ್ನ ಅಕ್ಸೆಪ್ಟ್ ಮಾಡೋಣ ಅಂತ. ಇಲ್ಲ ಹಾಗಿಲ್ಲ ಸರ್. ಇವತ್ತು ನಾವು ಕೇರಳದಲ್ಲಿ ಗೆದ್ದಿದ್ದೀವಿ, ಇಲ್ಲಿ ಉಪಚುನಾವಣೆಯನ್ನು ಗೆದ್ದಿದ್ದೀವಿ. ನಾವು ಆಸಾಂ ಗೆಲ್ಬೇಕಾಗಿತ್ತು, ಇವತ್ತು ನಿರಾಸೆ ಆಗಿದೆ ನಮ್ಗೆ. ಅಲ್ಲಿ ನಾವು ಯಾವ ರೀತಿ ಕೇರಳದಲ್ಲಿ ಕಾರ್ಯತಂತ್ರವನ್ನ ಮಾಡಿದ್ವಿ, ಆಗಿಲ್ಲ ನಮ್ಗೆ. ಅಲ್ಲಿ ರಾಜಕೀಯ ಅಲ್ಲಿ ಹೇಳಿದ್ನಲ್ಲ, ಮತಗಳ ಧ್ರುವೀಕರಣ ಆಗಿದೆ. ಅಲ್ಲಿ ಅದನ್ನ ನಾವು ಕೂತ್ಕೊಂಡು ಕುಲಂಕಷ ಚರ್ಚೆ ಮಾಡ್ತೀವಿ. ಅದು ಯಾಕಾಗಿ ತೃಣಮೂಲ ಕಾಂಗ್ರೆಸ್ ನೋಡಿ, ಮಮತಾ ಬ್ಯಾನರ್ಜಿ ಅವರು ತೃಣಮೂಲ ಕಾಂಗ್ರೆಸ್ ಸರ್ಕಾರವನ್ನು 15 ವರ್ಷಗಳ ದುರಾಡಳಿತ, ಇದೆಲ್ಲ ಸೇರಿ ಬಿಜೆಪಿಗೆ ದಾರಿ ಆಗಿರೋದು. ಅದೇನು ಬಿಜೆಪಿ ಅವ್ರದ್ದು ದೊಡ್ಡ ಗೆಲುವು ಅಂತ ತಿಳ್ಕೊಬೇಡಿ. ಅವ್ರು ಮಾಡಿರುವಂತ ದುರಾಡಳಿತ ಅರ್ಥ ಆಯ್ತಲ್ಲ. ಬಿಜೆಪಿ ತೃಣಮೂಲ ಕಾಂಗ್ರೆಸ್ ಒಂದೇ ನಾಣ್ಯದ ಅವ್ರು ಮಾಡಿರುವಂತ ಇರ್ಷಾದ್ ಅವರೇ, ನೀವೇನ್ ಹೇಳ್ತಾ ಇದ್ದೀರಿ? ಈ ಬಾರಿಯ ಭಾರತೀಯ ಜನತಾ ಪಕ್ಷದ ಮ್ಯಾಜಿಕ್ ನ ನೀವು ಅಲ್ಲಗಳಿಯೋದಾದ್ರೆ, ಆಡಳಿತ ವಿರೋಧಿ ಅಲೆ ಒಂದು ಕೇಳಿಸ್ಕೊಳ್ಳಿ ಫಸ್ಟ್. ಐ ರಿಕ್ವೆಸ್ಟ್ ಯು ಟು ಲಿಸನ್, ಲೆಟ್ ಮಿ ಕಂಪ್ಲೀಟ್. ನಾನು ಕೇಳ್ತಾ ಇರೋದು ಇಷ್ಟೇನೆ. ಈಗ ಅವ್ರು ಅಭೂತಪೂರ್ವ ಜಯವನ್ನ ಸಾಧಿಸಿದಾಗ, ಅಷ್ಟು ದೊಡ್ಡ ಮಟ್ಟದ ನಂಬರ್ ಬಂದಾಗ, ಅಟ್ಲೀಸ್ಟ್ ಯು ಕ್ಯಾನ್ ಕಂಗ್ರಾಚುಲೇಟ್ ದಮ್. ಆಯ್ತು ಸರ್, ಆಯ್ತು. ಆದ್ರೆ ಈ ಮಾತನ್ನ ಹೇಳೋದು ಅದೇ ಪ್ಲೇಸ್ ಅಲ್ಲಿ ನೀವಿರ್ಬೋದಿತ್ತಲ್ಲ. ಅಲ್ಲ, ಅದ್ ಹೇಳ್ತಾ ಇದೀನಲ್ಲ, ಹಂಗಿದ್ದಾಗ ಯಾವ ಆಧಾರದ ಮೇಲೆ ನೀವು ಅದೇನ್ ದೊಡ್ಡದಲ್ಲ ಅಂತ ಹೇಳೋದು? ಬಿಡಿ, ಈಗ 2 ಉಪಚುನಾವಣೆ ಬಗ್ಗೆ ಮಾತಾಡಬೇಡಿ. ನಾನು ಹೇಳಿದ್ದು ಕಾಂಗ್ರೆಸ್ ಏನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿ. ಏನಿತ್ತು 15 ವರ್ಷಗಳ ದುರಾಡಳಿತ, 140 ವರ್ಷಗಳ ಇತಿಹಾಸವುಳ್ಳ ಒಂದು ರಾಷ್ಟ್ರೀಯ ಪಕ್ಷ ತನ್ನ ತಪ್ಪುಗಳನ್ನ ಸರಿಪಡಿಸುತ್ತಾ ಸಿಕ್ಕಿದೆ. ಏನಾಗಿದೆ ಅಂತಂದ್ರೆ ಅದರ ಲಾಭ ಅವರಿಗೆ ಸಿಕ್ಕಿದೆ. ಈಗ ಇವರು ಯಾರು ಹೊಣೆಗಾರರು ನಿಮ್ಮ ಪ್ರಕಾರ? ಈ ನಿಮ್ಮ ರಿಸಲ್ಟ್ಗೆ ಯಾರು ಹೊಣೆಗಾರರು ನಿಮ್ಮ ಪಕ್ಷದ ನೇತಾರರಲ್ಲಿ? ಈಗ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾವು ಅಂದ್ಕೊಳ್ಳೋಣವಾ? ನೋಡಿ, ಇವತ್ತು ನಾವು ಸೋತಿದ್ದೀವಿ. ಅಲ್ಲಿ ಎಲ್ಲೆಲ್ಲಿ ಸೋತಿದ್ದೀವಿ ಅಲ್ಲಿ ನಮ್ಮ ನಾಯಕತ್ವ ಕೂತ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದು ಹುಡುಕತ್ತೆ. ಅದ್ರ ಮೇಲೆ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಬಂದಿದ್ದೀರಿ ನೀವು, ನಾನು ಪಕ್ಷದ ವಕ್ತಾರನಾಗಿ ನನ್ನ ಇತಿಮಿತಿಯಲ್ಲಿ ನಾನು ಮಾತಾಡಬೇಕಾಗ್ತದೆ. ಇರ್ಷಾದ್ ಅವರ ನಮ್ಮ ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂದ್ರೆ ಈಗ ನಾವೇನ್ ಮಾತಾಡೋಣ ಹೇಳಿ? ಈಗ ನಮ್ಮ ಜನರಿಗೆ ಅದನ್ನ ತಿಳ್ಕೊಬೇಕು ಅನ್ನೋ ಆಸೆ ಇದೆ, ನನ್ನನ್ನು ಸೇರಿ. ಇಲ್ಲಿ ನಾವು ಒಬ್ಬ ಪತ್ರಕರ್ತರ ಕೂತಿರ್ಬೋದು, ಅಟ್ ದ ಸೇಮ್ ಟೈಮ್ ಐ ಆಮ್ ಆಲ್ಸೋ ವೋಟರ್ ಆಫ್ ದಿಸ್ ಸ್ಟೇಟ್. ಅಲ್ಲ ಹೇಳಿ, ಏನ್ ಕಾರಣ ಅಂತ ಕೇಳ್ತೀನಿ. ಅಲ್ಲ, ಬಹಳಷ್ಟು ಕಾರಣಗಳು ಇರಬಹುದಲ್ಲ. ಇವತ್ತು ಜನ ನಮ್ಮನ್ನ ಸೋಲಿಸಿದ್ದಾರೆ, ನಿರಾಕರಣೆ ಮಾಡಿದ್ದಾರೆ. ಏನು ತಿಳ್ಕೊಳ್ಳೋ ಕುತೂಹಲ ಇರಲ್ವೇ? ಅದಕ್ಕೆ ನಾವು ನೋಡಿ, ನಿಮ್ಮನ್ನ ಕೇಳಿದ್ರೆ ಏನ್ ಹೇಳ್ತೀರಾ? ನಾವೀಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೆದು ಕೂರಿಸಿ ಮಾತಾಡಕ್ ಆಗಲ್ಲ. ಈಗ ನೀವು ನಮ್ ಜೊತೆಗೆ ನೀವು ಹೇಳ್ತಾ ಇದೀನಲ್ಲ, ನಾವು ಜನರ ಹತ್ರ ಹೋಗಿದ್ವಿ,
ನಮ್ಮ ಪ್ರಣಾಳಿಕೆಯನ್ನು ತೆಗೆದುಕೊಂಡು ಹೋಗಿದ್ವಿ, ಜನ ನಮ್ಮನ್ನು ನಿರಾಕರಣೆ ಮಾಡಿದ್ದಾರೆ, ನಮಗೆ ಅಲ್ಲಿ ಮ್ಯಾಂಡೇಟ್ ಸಿಕ್ಕಿಲ್ಲ, ಯಾರಿಗೆ ಮ್ಯಾಂಡೇಟ್ ಸಿಕ್ಕಿದೆ ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಅವರು ಅಧಿಕಾರ ಮಾಡಲಿ, ಅಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಮುಂದೆ ನಮ್ದು ಹೋರಾಟ ನಿರಂತರ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಮ್ಮ ವಿರೋಧಿಗಳು ಯಾರು ಅಂತ ನಮ್ಗೆ ಸ್ಪಷ್ಟತೆ ಇದೆ. ನಮ್ಮ ಪಕ್ಷದಲ್ಲೇ ಇದ್ದಾರೆ ಅಂತ ಜನ ಹೇಳ್ತಾರೆ. ನಮ್ಮ ಬಿಜೆಪಿ ಜೆಡಿಎಸ್ ಬೇಕಾಗಿಲ್ಲ, ನಮ್ಮ ವಿರೋಧ. ಅದರ ಅಡಿನಲ್ಲಿ ನಾವು ಕೆಲಸ ಮುಂದುವರಿಸ್ತೀವಿ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ, ಇದು ಪ್ರಜಾಪ್ರಭುತ್ವದ ಸೊಬಗು. ಅದನ್ನೇ ನೀವು ಕಾಂಗ್ರೆಸ್ ವಕ್ತಾರರಿಗಿರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಬೇರೆ ಪಕ್ಷದಲ್ಲಿ ಏನು ಹುಳುಕಿದೆ, ಅಲ್ಲಿ ಏನು ತಪ್ಪಾಯ್ತು ಅಂತ ಅವ್ರು ಚೆನ್ನಾಗಿ ಹೇಳ್ತಾರೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಯಾರಿಗೂ ಅವರ ಪಕ್ಷದಲ್ಲಿ ಏನಾಗಿದೆ ಅಂತ ಹೇಳುವಾಗ ಸ್ವಲ್ಪ ನಮ್ಮ ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ. ಆ ರೆಡಿಮೇಡ್ ಆನ್ಸರ್ ಇದಾವಲ್ಲ, ಸಿದ್ಧ ಉತ್ತರಗಳಿದಾವೆ. ಫೈನ್, ಹೈಕಮಾಂಡ್ ಇದೆ. ಅವರೆಲ್ಲಿದೆ ಹೈಕಮಾಂಡ್? ಅವರು ಯಾರಿಗೆ? ಅವ್ರಿಗೆ ಕಾಂಗ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಕಾಂಗ್ರೆಸ್ ಬಗ್ಗೆ ಕೇಳಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು? ಖರ್ಗೆ ಅವ್ರು ಕೇಳಿದ್ರೆ ಏನಂತಾರೆ? ರಾಹುಲ್ ಗಾಂಧಿ ಕೇಳಬೇಕು. ಹೈಕಮಾಂಡ್ ಅಂದ್ರೆ ಯಾರು? ಅವ್ರಿಗೆ ಖರ್ಗೆ ಅವರಿಗೆ ಗೊತ್ತಿಲ್ಲ. ಅವ್ರ ಗೌರವ ಅಲ್ಲ ಸರ್ ಹೇಳಿದ್ದು ಆ ರೀತಿ ದುರ್ಬಲ. ನನ್ನನ್ನು ಸೇರಿಸಿ ನಾವು ಪವರ್ ಶೇರಿಂಗ್ ವಿಚಾರ ಬಂದಂತ ಸಂದರ್ಭದಲ್ಲಿ ಸರ್ ಇವ್ರು ಎತ್ತಿಡಿಯೋದು, ಇವ್ರಗಳ ತಪ್ಪುಗಳನ್ನ ಅವ್ರು ಎತ್ತಿಡಿಯೋದು, ಅದನ್ನ ಹೇಳೋದು, ಜನ ಅದನ್ನ ಮಜಾ ತಗೋತಾ ಇರ್ತಾರೆ. ಇದನ್ನೆಲ್ಲ ಬಿಟ್ಟು ಆಗಿರೋ ತಪ್ಪುಗಳನ್ನ ಒಪ್ಕೊಂಡು ಎಲ್ಲಿ ತಪ್ಪಾಗಿದೆ ಅದನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಯಾವ ರೀತಿ ನಾವು ಪಾಯಿಂಟ್ ಔಟ್ ಮಾಡ್ಕೊಂಡು ಕಾಂಗ್ರೆಸ್ ಮಾಡಿದ ತಪ್ಪನ್ನು ಮೇಡಮ್ ಒಂದ್ಸಲ ತಪ್ಪು ತಿದ್ಕೊಂಡ್ರೆ ಓಕೆ, ಅದು ಮೂರ್ ಸಲ ಆದ್ರೆ ನಿಮ್ ಕಡೆಯಿಂದ ಯಾವ್ದು ಆಗೇ ಇಲ್ಲ ಅಂತನಾ? ಅಲ್ಲ ನಿಮ್ ಕಡೆಯಿಂದ ಯಾವ್ದು ಆಗೇ ಇಲ್ಲ ಹೇಳ್ತಾರೆ. ನಮ್ಮದು ರಾಷ್ಟ್ರೀಯ ಪಕ್ಷ, ನಮ್ಮದು ದೊಡ್ಡ ಪಕ್ಷ. ಈಗ ಹಳೆ ಮೈಸೂರು ಭಾಗದಲ್ಲಿ ನಿಮ್ಮ ಅಸ್ತಿತ್ವ ಬಿಜೆಪಿ ನೋಡಿ, ಯಾವಾಗ ನಾವು ನಮ್ಮ ಹೊಲದಲ್ಲಿ ಯಾವ ಬೆಳೆ ಬೆಳಿಬೇಕು, ಪಕ್ಕದವ್ರು ಏನ್ ಬೆಳಿತಾರೆ ಅಂತ ನಾವು ಆಲೋಚನೆ ಮಾಡ್ತಾ ಹೋದಾಗ, ಗಮನ ಅಲ್ಲಿ ಹೋದಾಗ ನಮ್ಮ ಬೆಳೆ ಹೆಂಗ್ರಿ ಬರುತ್ತೆ? ದಿಸ್ ಇಸ್ ದ ಪಾಯಿಂಟ್. ಈಗ ನೋಡಿ, ಅವ್ರು ಎಷ್ಟು ಬೇಗ ಆಕ್ಟಿವ್ ಆಗ್ಬಿಟ್ರು. ನೋಡ್ರಿ, ನಿಮ್ಮ ಪಕ್ಷದಲ್ಲಿ ಹಿಂಗಾಗಿದೆ ಅಂತ ಅಲ್ವಾ? ನಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ, ನನ್ನ ತಪ್ಪು ಏನು ಅಂತ ಯಾವಾಗ ನಾವು ನೋಡಿಕೊಳ್ಳಲ್ವೋ, ಯಾವಾಗ ನಾವು ಬರೀ ಬೊಟ್ಟನ್ನು ಹೀಗೆ ಬೇರೆಯವ್ರಿಗೆ ಮಾಡಿ ತೋರಿಸ್ತಾ ಇರ್ತೀವೋ, ಅಲ್ಲಿವರೆಗೂ ಇದೇ ಗತಿ. ಮಾನವ ತನ್ನನ್ನು ತಾನು ವಂಚನೆ ಮಾಡಿಕೊಳ್ಳುವುದರಲ್ಲಿ ಅತಿ ಪರಿಣಿತ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೆ ಯಾವುದು ಬೇಕಾಗಿಲ್ಲ ಅನ್ಸುತ್ತೆ. ನಾನು ಆತ್ಮಾವಲೋಕನ ಅನ್ನೋದು ವರ್ಡ್ ಯೂಸ್ ಮಾಡಿದೆ. ನಾವು ಮಾಡ್ಕೋತೀವಿ, ಕರೆಕ್ಟ್. ಹಾಗೆ ಅಲ್ಲ, ಆತ್ಮಾವಲೋಕನ ನಾನು ಹೇಳ್ತಾ ಇದ್ದೀನಿ, ಜನರ ಮಾತನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇರೋದು. ಆತ್ಮಾವಲೋಕನ ಅಂತ ಹೇಳಿದ್ರೆ ಬೇರೆಯವ್ರದ್ದು ಶಬ್ದನೇ ಬರಲ್ಲ, ನಮ್ಮ ಬಗ್ಗೆ ಮಾತ್ರ ಅಂತ ಬರುತ್ತೆ. ದಟ್ ಈಸ್ ದ ರಿಯಲ್ ಲಿಟ್ರಲ್ ಮೀನಿಂಗ್. ಫೈನ್. ಈಗ ನಾನು ಗೋವಿಂದರಾಜ್ ಅವರು ಕೇಳೋಕೆ ಇಷ್ಟಪಡ್ತೀನಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ನಿಮ್ಮ ಪರವಾಗಿದ್ದಾರೆ ಅನ್ನುವ ಒಂದು ಮಾತಿತ್ತು. ಈಗ ಅದೆಲ್ಲೋ ಸುಳ್ಳಾಗ್ತಾ ಇದೆ. ಹೀಗಾಗಿ ನಿಮಗೂ ಕೂಡ ಇಲ್ಲಿ ದೊಡ್ಡ ಮಟ್ಟದ ಸರ್ಕಸ್ ಇದೆ, ಅಷ್ಟು ಸುಲಭ ಇಲ್ಲ, ನಮ್ಮ ರಾಜಕೀಯ ತಂತ್ರಗಾರಿಕೆಯಲ್ಲಿ ಏನು ನಡೀತಾ ಇಲ್ಲ. ನಾವು ದಾವಣಗೆರೆ ದಕ್ಷಿಣದ ಏನು ಪೂರ್ತಿ ಜನ ಬಿಜೆಪಿ ಪರವಾಗಿದೆ ಅಂತ ಅನ್ಕೊಂಡಿದ್ವಿ. ಒಂದು ನಿಮಿಷ, ನಾವಿಲ್ಲಿ ಲಿಂಗಾಯತರು ಮತ್ತೆ ದಲಿತರು ಮತ್ತೆ ನಾಯಕರು ಮತ್ತೊಂದು ಆ ರೀತಿ ನೀವು ಜಾತಿ ಲೆಕ್ಕ ಅಲ್ಲ, ಯಾಕೆ ಅದನ್ನ ನೀವು ವಾಪಸ್ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಅದನ್ನೇ ನಾವು ನೋಡೋದು ಅಂತ ಹೇಳ್ಬೇಕಾಗುತ್ತೆ. ಲಿಂಗಾಯತ ನಮ್ಮ ಜೊತೆ ಖಂಡಿತ ಇಲ್ಲ. ಎಲ್ಲಾ ಪಕ್ಷ ಎಲ್ಲಾ ಜಾತಿಯವರು ಸೇರಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಆಗೋದು, ಅರ್ಥ ಮಾಡ್ಕೊಳ್ಳಿ. ಇವತ್ತು ಅತಿ ನಂಬಿಕೊಂಡಂತ ಕಾಂಗ್ರೆಸ್ಗೆ ಅಲ್ಲಿನ ಮುಸ್ಲಿಂ ನಾಯಕರುಗಳು ಏನ್ ಹೇಳಿದ್ರು? ಅಲ್ಲ, ಈಗ ರಿಸಲ್ಟ್ ಏನ್ ಹೇಳ್ತೀರಾ? ರಿಸಲ್ಟ್ ಏನ್ ಹೇಳ್ತೀರಾ? ರಿಸಲ್ಟ್ ಇರ್ಲಿ ಸರ್, ಅಯ್ಯೋ ರಿಸಲ್ಟ್ ಇರ್ಲಿ. ನಾವು ಆ ಲೆಕ್ಕದಲ್ಲಿ ನೋಡಿದ್ರೆ ಕಳೆದ ಬಾರಿ 53,000 ವೋಟ್ ಬಂದಿತ್ತು 2003 ವರ್ಷದಿಂದ ಏನ್ ಚುನಾವಣೆ ನಡೆದಂತ. ಇವತ್ತು 64,000 ವೋಟ್ ಕೊಟ್ಟಿದ್ದಾರೆ. 11,000 ವೋಟ್ ಜಾಸ್ತಿ ಕೊಟ್ಟಿದ್ದಾರೆ ಜನ. ನಮ್ಗೆ ಇವತ್ತು ನಮ್ಮ ಬೆಳವಣಿಗೆ ಆಗ್ತಾ ಇದೆ. ಯಾಕೆಂದ್ರೆ ಕಳೆದ ಏನು 60-65 ವರ್ಷಗಳ ಚುನಾವಣಾ ಇತಿಹಾಸಗಳು ತೆಗೆದ್ರೆ ನಮ್ಗೆ ಅಲ್ಲಿ ಅಸ್ತಿತ್ವನೇ ಇಲ್ಲ ಆ ಕ್ಷೇತ್ರದಲ್ಲಿ. ಸೊ ನಮ್ಮ 10,000 ವೋಟ್ ಬಂದಿದೆಯಲ್ಲ, ನಮ್ಮ ಜನರ ಪರವಾಗಿ ನಮ್ಮ ಕಡೆ ಬರ್ತಾ ಇದಾರೆ ಅನ್ನೋ ಒಂದು ವಿಶ್ವಾಸ ಇದೆ, ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಇವತ್ತು ಗೆದ್ದಿಲ್ಲ, ಬರ್ತಕ್ಕಂಥ ಮುಂದಿನ 2028ರಲ್ಲಿ ಗೆದ್ದೇ ಗೆಲ್ತೀವಿ, ಆ ಒಂದು ವಿಶ್ವಾಸ ಇದೆ. ಇದೇ ಸಮರ್ಥ ಕ್ಯಾಂಡಿಡೇಟ್ ಆಗಲಿ ಗೆದ್ದೇ ಗೆಲ್ತೀವಿ. ಯಾಕೆಂದ್ರೆ ಇವತ್ತು ಆ ಚುನಾವಣೆ ಹೇಗ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಸರ್. ಇವತ್ತು ಕಾಂಗ್ರೆಸ್ಸಿನ ಮತ್ತಷ್ಟು ಸಮರ್ಥರಾಗ್ತಾರೆ ಮುಂದಿನ ದಿನಗಳಲ್ಲಿ. ನೋಡೋಣ, ಅದು ಜನ ತೀರ್ಮಾನ ಮಾಡ್ತಾರೆ ಅವರು ಫಸ್ಟ್ ಟೈಮ್ ಯಾವ ರೀತಿ ಸಮರ್ಥರು. ಅಲ್ಲ, ಈಗ ನೀವು ಈಗಲೇ ಹೇಳಬೇಕಾಗಿತ್ತು. ಅಲ್ಲಿ ಸಿದ್ದೇಶ್ವರ ಅವರು ಎಂಪಿ ಆಗಿ ಎಷ್ಟು ವರ್ಷ ಕೆಲಸ ಇರ್ಲಿ ಸರ್, ಅಲ್ಲಿ ಎಲ್ಲದಕ್ಕೂ ಕಾಲ ಕೂಡಿ ಬಂದಾಗ
ಸರಿಯಾದ ಉತ್ತರಗಳು ಸಿಗುತ್ತೆ. Viewers, ಕಾದ್ please ನೋಡಿ. watch this point. Yes, ನಾವಿವತ್ತು go ahead. ಪಶ್ಚಿಮ ಬಂಗಾಳದಲ್ಲಿ ಏನು ಇತಿಹಾಸ ತೆಗೆದುಬಿಟ್ರೆ ನಮ್ಮ ಅಸ್ತಿತ್ವನೇ ಇರಲಿಲ್ಲ. ಜನ ಬದಲಾವಣೆ ಬಯಸಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ದಾವಣಗೆರೆ ದಕ್ಷಿಣನೂ ಕೂಡ ಆಗುತ್ತೆ. ಇವತ್ತು ಪಶ್ಚಿಮ ಬಂಗಾಳದ ಇತಿಹಾಸ ನೋಡಿದ್ರೆ 1952ರಿಂದ Then on what grounds 66ವರೆಗೂ Then on ಕಾಂಗ್ರೆಸ್ what grounds you ಅಧಿಕಾರದಲ್ಲಿ criticize ಕಾಂಗ್ರೆಸ್? ಒಂದ್ ನಿಮಿಷ ರೋಜಾ. ಈಗ ಅವರು ಆಗ್ತಾರೆ, ಈಗ ನಿಮ್ ಪಕ್ಷ ಎಲ್ಲಿದೆ ನೋಡಿ ಅಂತ ಹೇಳೋ ಅಧಿಕಾರವೇ ಇರಲ್ಲ ಆಗ್ಲಿ ಅಲ್ವಾ? ಅವ್ರಿಗೂ ಟೈಮ್ ಇದೆ, ಅವರು ಮಾಡ್ತಾರೆ. 84 ಅಲ್ಲಿ 2 ಸೀಟ್ Correct. ಅವ್ರು ಮಾಡ್ತಾರೆ ಅಂತ ಹೇಳ್ಬಾರ್ದು. ಯಾಕೆ ಅಂತ ಕೇಳಿ, ಈ ದೇಶದಲ್ಲಿ 60-65 ವರ್ಷಗಳ ಕಾಲ ಅಧಿಕಾರ ಅನುಭವಿಸ್ತರು. ಆ ಅಧಿಕಾರ ಏನದು ಅಧಿಕಾರ ಅನುಭವಿಸೋದು ಅಂದ್ರೆ ಅರ್ಥ ಏನು? ಜನರು ಆಯ್ತಲ್ವಾ? ಕೊಟ್ಟಂತ ಅಧಿಕಾರವನ್ನು ಜನ ಸೇವೆ ಅನುಭವಿಸಿದ್ರು. ಮಾಡಿದ್ರು. ಜನರಿಗೋಸ್ಕರ ಮಾಡ್ಲಿಲ್ಲ ಏನು ಅಧಿಕಾರ. ನೀವೀಗ 3 ಟರ್ಮ್ ಇಂದ ನೀವು ಅನುಭವಿಸ್ತಾ ಇದ್ದೀರಾ ಅಧಿಕಾರವನ್ನ. ನಾವು ಅನುಭವಿಸ್ತಾ ಇಲ್ಲ, ಜನರು ಸೇವೆ ಮಾಡ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ, ಜನರಿಗೋಸ್ಕರ ಕೆಲಸ ಮಾಡ್ತಾ ಇದೀವಿ. ಈ ದೇಶದಲ್ಲಿ ರಸ್ತೆಗಳನ್ನ ಈಗ ನೋಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿ. ಅಲ್ಲಿ Correct. ಒಂದು ಹೌದು. ಅದನ್ನ ಸುವರ್ಣ ಪಥ ಒಂದೇ ಒಂದು ರಸ್ತೆಗಳನ್ನ ಯಾಕೆ ಇರ್ಬೇಕು ಅಂತ ಒಂದು ಕನಸು ಕಾಣಕ್ಕಾಗ್ಲಿಲ್ಲ. ರಸ್ತೆಗಳ ಜೊತೆಲಿ ಟೋಲು ಹಾಕಿದ್ದೀರಾ. ಗೋವಿಂದ Yes, ಇರ್ಲಿ. ಇವತ್ತು Yes, ರೋಜಾ. ರೈಲ್ವೆ ಅಭಿವೃದ್ಧಿನ ಸರ್, ನೀವ್ ಯಾವ್ದೋ ಒಂದು ನಗರ ಕನೆಕ್ಟ್ ಇತ್ತು, ಇವತ್ತು ಎಷ್ಟು ಅಭಿವೃದ್ಧಿ ಆಗಿದೆ ರೈಲ್ವೆನ